Hi, hello friend. Come to Akshu mini log. ನಾನು ನನ್ನ ಮಗ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ವಿಡಿಯೋ ಮಾಡೋಣ. ಅವಳದ್ದು ಏನಂತ ಕತೆ ಅಂತ ಕೇಳೋಣ. ಮೊನ್ನೆ ತಿರುಪತಿಗೆ ಹೋಗಿ ಬಂದಿದ್ದಾಳೆ. ಬಾ ಬಾ ಅಂತಿದ್ದಾಳೆ. ಅದಕ್ಕೆ ಸ್ವಲ್ಪ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ನನ್ನ ಮಗ ನೋಡು ಎಷ್ಟು ಪೋಸ್ ಕೊಡ್ತಾ ಇದ್ದಾನೆ. ಹಾಯ್ ಮಾಡು. ಬಾಯ್ 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 ಮಾಡ್ತಾ ಇದ್ದಾನೆ. ಫಸ್ಟಿಗೆ ಅವಂಗಷ್ಟು ಮಾತಾಡಕ್ಕೆ ಬರಲ್ಲ. ಇವಾಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ನಾಟಕ ಮಾಡ್ತಾ ಇದ್ದಾನೆ. ನೋಡಿ 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 ಪೋಸ್ ನೋಡಿ. ಹಾಯ್ ಮಾಡಿ. ಹಾಯ್. ಇವಳು ಬಾ ಕಾಲ್ ಮಾಡಿ ಬಾ 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 ಅಂತಿದ್ದಾಳೆ. ಅದಕ್ಕೆ ಒಂದು ಸ್ವಲ್ಪ ಹೋಗಿ ನೋಡಿಬಿಟ್ಟು ಮಾತಾಡಿಸ್ಕೊಂಡು ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಮ್ಮ ಹೋಗೋಣ ನಡಿ ಅಕ್ಕನ ಮನೆಗೆ. ಅಕ್ಕನ ಮನೆಗೆ. ಅಕ್ಕ ಅಕ್ಕ ಅಣ್ಣ ಅಮ್ಮ ಅಪ್ಪ ಅಪ್ಪ ನೋಡಿ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ. ನನ್ನ ಅಪ್ಪ ಅನ್ನಂತಂದ್ರೆ ಅವನು ಅಮ್ಮ ಅಮ್ಮ ಅಂತಾನೆ ಅಷ್ಟೇ. ಓ ಗೊತ್ತಾ ಚೆನ್ನಿ. ಅದಕ್ಕೆ ಹೋಗಿ ಅಲ್ಲಿ ಲಾಗ್ ಮಾಡಬೇಕು. ಬನ್ನಿ ನೋಡೋಣ ಫ್ರೆಂಡ್ಸ್ ಏನು ಮಾಡ್ತಿದ್ದಾಳೆ, ಮನೆ ಹೇಗಿಟ್ಕೊಂಡಿದ್ದಾಳೆ ಎಲ್ಲ ನೋಡಿ ಮಾತಾಡೋಣ. ಬನ್ನಿ ಫ್ರೆಂಡ್ಸ್. ಇವಳು ನನ್ನ ಫ್ರೆಂಡು. ಇವಳು ನನ್ನ ಫ್ರೆಂಡು ಅಕ್ಷತಾ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವಿಬ್ಬರು ಆರಾಮಾಗಿ ಖುಷಿಯಾಗಿದ್ದೀವಿ. ಕಾಫಿ ಟೀ ಎಲ್ಲ ಆಯಿತಾ ನಿಮ್ಮದು? ನಮ್ಮದಾಯಿತು. ಈಗ ತಾನೇ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳಿಗೆ ನಾನು ಟೀ ಮಾಡಿಕೊಡ್ಬೇಕು. ಇವನು ರಿಷಭು, ಇವನು ನನ್ನ ಫ್ರೆಂಡ್ ಅಕ್ಷತನ ಮಗ. ಇವಳು ನನ್ನ ಮಗಳು. ಹೆಂಗೆ ಆಡ್ತಿದ್ದಾರೆ ನೋಡಿ. ಇವಳಿಗೆ ನಾವು ಮೊನ್ನೆ ತಿರುಪತಿ ಟ್ರಿಪ್ ಹೋಗಿದ್ವಿ. ದೇವ್ರಿಗೆ ಕೂದಲು ಕೊಟ್ಟು ಬಂದಿದ್ದೀವಿ, ಮುಡಿ ಕೊಟ್ಟು. ಅದಕ್ಕೋಸ್ಕರ ಇವನು ತುಂಬ ದಿನ ಆಯಿತು ನಮ್ಮ ಮನೆಗೆ ಬಂದಿರಲಿಲ್ಲ. ಇವತ್ತು ಬಂದಿದ್ದಾನೆ. ನೋಡಿ ಎಲ್ಲ ಸಾಮಾನು ಯಾವ ಥರ ಕಿತ್ತಾಕ್ತಾ ಇದ್ದಾನೆ ಅಂತ. ನೋಡಿ ನೋಡಿ ಕೂತಲ್ಲಿ ಕೂರ್ತಾ ಇಲ್ಲ. ಇಬ್ಬರು ತುಂಬ ತೀಟೆ ಮಾಡ್ತಾರೆ. ನೋಡಿ ಒಂದು ಬಾಲ್ ತೊಗೊಂಡಿದ್ದಾರೆ. ಈಗ ಅಲ್ಲಿರೋ ಸಾಮಾನೆಲ್ಲ ಕಿತ್ತಾಡ್ತಾರೆ. ಇಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸು. ಬಂದರು ಅಂದರೆ ಸಾಕು, ಮನೆಯೆಲ್ಲ ಹರವಾಡಿ ನೀಟಾಗಿರೋ ಮನೆಯನ್ನೆಲ್ಲ ಗಲೀಜು ಮಾಡಿ ಹೋಗ್ತಾರೆ. ಹೇಳಿ ಫ್ರೆಂಡ್ಸ್, ಇವಳು ಪುರಾಣ ಕಥೆನ ಕೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಟ್ರಿಪ್ ಹೋಗಿ ಬಂದಿದ್ದೀನಿ, ಅವಳಿಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ. ಅವಳು ಹೋಗಿಲ್ಲ, ಅದಕ್ಕೋಸ್ಕರ ಅವಳಿಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ. ನೋಡಿ ನಾನು ಈ ಡಾಲ್ ತೊಗೊಂಬಂದಿದ್ದೀನಿ ನನ್ನ ಮಗಳಿಗೋಸ್ಕರ. ತುಂಬ ಕ್ಯೂಟಾಗಿದೆ. ಇವಳು ಬಾ ಅಂದರೆ ಬರಲೇ ಇಲ್ಲ ತಿರುಪತಿಗೆ ಟ್ರಿಪ್ಗೆ. ಇವಳಿಗೆ ಎಷ್ಟು ಕರೆದ್ರು ಅಷ್ಟೇ. ಅದಕ್ಕೆ ನಾನು ಎಲ್ಲೂ ಕರೆಯೋದೇ ಇವಳ. ಬಾ ಅಂದರೆ ಬರೋದೇ ಇಲ್ಲ. ಅದಕ್ಕೆ ನಾನೇ ಹೋಗಿ ಬಂದು ಇವಳಿಗೆ ಹೊಟ್ಟೆ ಉರಿಸ್ತಾ ಇದ್ದೀನಿ. ಇವತ್ತು ಬಂದಿದ್ದಾಳೆ ನಾನು ಟ್ರಿಪ್ ಹೋಗಿ ಬಂದಮೇಲೆ. ಈಗ ಬಂದು ಏನೇನು ತಗೊಂಡಿದ್ಯಾ ಏನೇನಿಲ್ಲ ಅಂತ ಕೇಳ್ಕೊಂಡು ಬಂದಿದ್ದಾಳೆ. ಅವಳಿಗೆ ಈಗ ನಾನು ತಂದಿರೋದನ್ನೆಲ್ಲ ತೋರಿಸಿ ಸ್ವಲ್ಪ ಹೊಟ್ಟೆ ಉರಿಸಿದ್ರೆ ನನಗೆ ಅವಾಗ ಸಮಾಧಾನ ಆಗುತ್ತೆ. ಅಲ್ಲಿಗಂಟ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಅವಳನ್ನ ಕರೆಸಿದ್ದೀನಿ, ಬಂದಿದ್ದಾಳೆ ನೋಡಿ. ನಾವು ಮೊದಲೆಲ್ಲ ಹಳೆ ಮನೆಯಲ್ಲಿದ್ವಿ. ಈಗ ನಾವು ಮನೆನ ಶಿಫ್ಟ್ ಮಾಡಿದ್ದೀವಿ. ಅಂದರೆ ಅದು ತುಂಬ 4 ಫ್ಲೋರಲ್ಲಿತ್ತು, ಹತ್ತಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈಗ 2nd ಫ್ಲೋರಲ್ಲೇ ಮಾಡಿದ್ದೀವಿ, ಡಬಲ್ ಬೆಡ್ರೂಮು. ಇದು ಚೆನ್ನಾಗಿದೆ, ಪರವಾಗಿಲ್ಲ. ಹೊಸ ಮನೆ ನಮ್ಗೆ ಇಷ್ಟ ಆಯಿತು. ಈಗ ನಾನು ಮನೆ ತೋರಿಸ್ತಿದ್ದೀನಿ. ಅವಳು ಈ ಮನೆಗೆ ಬಂದಮೇಲೆ ಬರೋದು 2ನೇ ಸಾರಿ. ಸ್ವಲ್ಪ ದೂರ ಆಗುತ್ತೆ ಅವಳಿಗೆ ನನಗೆ, ಪರವಾಗಿಲ್ಲ. ವಾಕೇಬಲ್ ಇದೆ, ಓಡಾಡ್ತೀವಿ ಇಬ್ಬರೂ. ತುಂಬ ಖುಷಿಯಾಗಿರ್ತೀವಿ. ಅವಳ ಮನೆಗೆ ನಾನು ಹೋಗ್ತೀನಿ, ನನ್ನ ಮನೆಗೆ ಅವಳು ಬರ್ತಾಳೆ. ಮನೆ ಸೆಟ್ ಮಾಡಿದಾಗಿಂದ ಅವಳು ಬಂದಿರಲಿಲ್ಲ, ಭಾಳ ದಿನ ಆಯಿತು. ಈಗ ಮನೆ ಸೆಟ್ ಮಾಡಿದ್ದೀನಿ, ಮನೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮೇನ್ ಡೋರು. ಈ ಥರ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಇದೆ. ನೆಕ್ಸ್ಟು ಇದು ಟಿ ವಿ ಹಾಲ್. ಇದು ಈ ಥರ ನಾನು ಮನೇನ ಸೆಟ್ ಮಾಡಿದ್ದೀನಿ. ಟಿ ವಿ ಸ್ಟ್ಯಾಂಡ್ ಹತ್ರ ನನ್ನ ಫೇವ್ರೆಟ್ ರಾಧಾಕೃಷ್ಣ, ಹಾಗೆ ಫ್ಲವರ್ ವಾಸು, ಫಿಶ್ ಟ್ಯಾಂಕ್ ಇದೆ. ಬಟ್ ಅದ್ರಲ್ಲಿ ಫಿಶ್ ಇಲ್ಲ, ಇತ್ತು. ಪಾಪ ಏನೋ ಅವಕ್ಕೇನಾಯ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ ನೋಡಿ. ಈ ಥರ ಮ್ಯಾಟ್ ಹಾಕಿದ್ದೀನಿ. ಅವರೇ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಟಿ ವಿದು. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಮನೆ ನಮಗೆ ಕಂಫರ್ಟೇಬಲ್ ಆಯಿತು. ನೆಕ್ಸ್ಟ್ ಇದು ಅಡುಗೆ ಮನೆ.
ಇದು ಅಡುಗೆ ಮನೆ, ಇಲ್ಲಿ ಫ್ರಿಜ್ ಇಟ್ಟಿದ್ದೀನಿ ನಂಗೆ ಕಂಫರ್ಟೇಬಲ್ ಆಗೋ ಥರ. ಇದು ಗ್ಯಾಸು, ಟವಲ್ ಏನದು? ಅದು ಕೈ ಒರೆಸ್ಕೊಳ್ಳೋಕ್ಕೆ. ಹೌದಾ? ಇದು ದೇವ್ರ ಮನೆ ಅವ್ರು ಮಾಡ್ಕೊಟ್ಟಿಲ್ಲ, ಬಟ್ ಆದರೂ ಇಷ್ಟರಲ್ಲೇ ಮಾಡಿದ್ದೀನಿ. ಇದಿಷ್ಟು ಈ ಥರ ಮನೆನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಹೆಂಗ್ ಮಾಡ್ತಾವ್ರೆ, ಡಬ್ಬಲ್ಲಿ ಬಿಸ್ಕಿಟ್ ಇಟ್ಟಿದೆ, ಇಷ್ಟು ಬಿಸ್ಕಿಟ್ ಬೇಕಂತೆ ತಿನ್ನಕ್ಕೆ ಕೇಳ್ತಾವನೆ, ಕೊಡ್ತಾ ಇದ್ದೀನಿ ನಿಮಗೆ. ಈಗ ಇವಳು ಕೇಳ್ತಾವಳೆ, ಇವಳಿಗೂ ಕೊಡ್ತಾ ಇದ್ದೀನಿ. ಈಗ ಎಲ್ಲಾನು ಚೆಲ್ಲಾಡಿ ಮತ್ತೆ ಮನೆ ಎಲ್ಲ ಗಲೀಜು ಮಾಡಿರ್ತಾರೆ. ಈಗ ತಾನೇ ನೀಟಾಗಿ ಮಾಡಿಟ್ಟಿದ್ದೀನಿ, ಮನೆ ಎಲ್ಲ ಗಲೀಜು ಮಾಡ್ತಾರೆ ನೋಡಿ. ಇವನು ನಂಬರ್ 1 420 ಮಗ. ಇವನು ಸಣ್ಣಕ್ಕೆ ಕೆಲಸ ಮಾಡ್ತಾನೆ, ಗೊತ್ತೇ ಆಗಲ್ಲ ಕೆಲಸ ಮಾಡಿರೋದು, ಏನು ಮಾಡಿರ್ತಾನೋ ಗೊತ್ತಿಲ್ಲ. ಒಳಗಡೆನೆ ಮಾಡ್ಕೊಂಡು ಹೊರಗೆ ಬಂದ್ಬಿಟ್ಟಿರ್ತಾನೆ, ಅವ್ನು ಮಾಡೇ ಇಲ್ಲ ಅನ್ನೋ ಥರ ಮಾಡ್ತಾನೆ. ಇವಳಂತರೂ ಹಠಮಾರಿ, ಬೇಕಂದಿದ್ದು ಬೇಕು. ಆದರೆ ಇವರಿಬ್ಬರು ಜೋಡಿ ಮಾತ್ರ ಫುಲ್ ಸೂಪರ್ ಜೋಡಿ. ಒಬ್ರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ. ಸ್ಟೋವ್ ಹಾಕ್ತೀನಿ, ಸೊಳ್ಳೆ ಬರುತ್ತೆ, ಮತ್ತೆ ನೈಟ್ಗೆ ಬಿಡಲ್ಲ. ಸೆಕೆ ಬೇರೆ, ಬಿಸಿಲು ತುಂಬ ಇದೆ, ಬೆಂಗಳೂರು ಬಿಸಿಲು, ಏನು ಮಾಡೋಕ್ಕಾಗುತ್ತೆ ನೋಡಿ. ಫ್ರೆಂಡ್ಸ್, ನಾ ಯಾವಾಗ ಬಂದಿದ್ದೀನಿ, ಇವಾಗ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್. ನೋಡಿ, ಈ ಥರ ಫ್ರೆಂಡ್ಸ್ ಇರುತ್ತಾರಾ? ನೋಡಿ ಟೀ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ, ಟೀ ಮಾಡಕ್ಕೆ ಇಡ್ತಾ ಇದ್ದೀನಿ. ಈಗ ಬಂದಿದ್ದಾಳೆ, ನೀರು ಕುಡಿ ಅಂದರೆ ಒಲ್ಲ ಅಂತ ಟೀ ಮಾಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಾಡಿಕೊಡು. ಕೆನೆ ಬರುತ್ತೆ ಅಲ್ವಾ, ಈ ಕೆನೆ ನಾನು ವೇಸ್ಟ್ ಮಾಡಲ್ಲ, ಯಾಕೆಂತಂದರೆ ನಾನು ಇದರಿಂದ ತುಪ್ಪ ಮಾಡ್ತೇನೆ. ಬ್ಯಾಂಗ್ಳೂರಲ್ಲಿ ಯಾವ ಥರ ತುಪ್ಪ ಸಿಗುತ್ತೆ ಅಂತ ಗೊತ್ತಾಗಲ್ವಲ್ಲ, ಅದರಿಂದ ನಾನು ಹೋಮ್ ಮೇಡ್ ತುಪ್ಪ ಮಾಡ್ತಿದ್ದೀನಿ. ಈ ಕೆನೆನ ಈ ರೀತಿಯಾಗಿ ಸ್ಟೋರ್ ಮಾಡಿ ಫುಲ್ ಆದಮೇಲೆ ಮಿಕ್ಸಿ ಮಾಡಿದ್ದು ಪ್ಯೂರ್ ತುಪ್ಪ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಅಂದರೆ ಈ ಕ್ಷಣಕ್ಕೆ ಬೆಂಗಳೂರಲ್ಲಿ ತುಂಬ ಸಿಲಿಂಡರ್ ಅಭಾವ ಜಾಸ್ತಿ ಇದೆ. ಹೋಟೆಲ್ಗಳಂತೂ ಮುಚ್ಚೋಗಿದ್ದಾವೆ. ಹೋಟೆಲ್ ಮುಚ್ಚೋಗೋದಲ್ಲೇ ನನ್ನ ಕಿಚನು ಮುಚ್ಚೋಗಿದೆ. ಯಾಕಂತಂದರೆ ನನ್ನ ಮನೆಯಲ್ಲೂ ಕೂಡ ಸಿಲಿಂಡರ್ ಖಾಲಿ ಇದೆ, ಏನೂ ಮಾಡೋಕ್ಕಿಲ್ಲ. ಆದ್ದರಿಂದ ನಾನು ಗ್ಯಾಸ್ ಬಳಸ್ತಾ ಇಲ್ಲ, ನಾನು ಬಳಸ್ತಾ ಇರೋದು ಕರೆಂಟ್ ಸ್ಟವ್. ಎಮರ್ಜೆನ್ಸಿ ಟು ಯೂಸ್ ಮಾಡ್ತಾ ಇದ್ದೀನಿ ಸಿಲಿಂಡ್ರ್ ಬರೋವರೆಗೂ. ಸರ್ಕಾರ ನಮಗೆ ಆದಷ್ಟು ಬೇಗ ಸಿಲಿಂಡ್ರನ್ನ ತಲುಪಿಸ್ಕೊಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಟೀ ಮಾಡ್ತಾಯಿದ್ದೀನಿ ಕರೆಂಟ್ ಅಲೆ ಮೇಲೆ, ಏನೂ ಮಾಡೋಕ್ಕಿಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ನೋಡಿ, ಟೀ ಪೌಡ್ರು ಎಲ್ಲನೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ. ಮನೆಯಲ್ಲೂ ಕೂಡ ಸಿಲಿಂಡರ್ ಅಭಾವ ಆಗಿಬಿಟ್ಟಿದೆ, ಅದರಿಂದ ನಾವು ಇದು ಮಾಡ್ತಾಯಿದ್ದೀನಿ. ಹಾಗೆ ನಾನು ಮೊನ್ನೆ ತಾನೇ ಪುಟಾಣಿ ಕಲ್ಲು ತೊಗೊಂಬಂದೆ, ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಒಳ್ಳು ಸಿಗುತ್ತೆ, ನಮಗೆ ಇಲ್ಲಿ ಒಳ್ಳು ಸಿಗಲ್ವಲ್ಲ, ಅದರಿಂದ ಏನಿದು ಗಲೀಜು ಇಟ್ಕೊಂಡಿದೀಯಾ? ಪುಟಾಣಿ ಕಲ್ಲು ತಂದಿದ್ದೀನಿ. ಇವತ್ತು ತಾನೇ ಬೆಳ್ಳುಳ್ಳಿ ಹಾಕಿ ಜಜ್ಜಿದ್ದೀನಿ ಕಣೆ, ಬಿಡು. ಅವ್ರು ಏನು ತಿಳ್ಕೊಬಾರ್ದು ಎಷ್ಟು ಗಲೀಜು ಅಂತ. ಏಲಕ್ಕಿ ಹಾಕಿದರೆ ಟೀ ತುಂಬ ಚೆನ್ನಾಗಿರುತ್ತೆ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೀಟು ಕೂಡ ಆಗಲ್ಲ ಬಾಡಿಗೆ, ಅದರಿಂದ ಏಲಕ್ಕಿ ಮತ್ತು ಲವಂಗ ಹಾಕಿದರೆ ಟೀ ತುಂಬ ಟೇಸ್ಟಿಯಾಗುತ್ತೆ. ನೋಡಿ, ತುಂಬ ಟೇಸ್ಟಿಯಾಗುತ್ತೆ ಟೀ. ಈ ಥರದಲ್ಲಿ ಟೀ ಕುಡಿತಾಳೆ. ಚಿಕ್ಕದು ಕಪ್ಪು, ಚಿಕ್ಕದೊಂದು ಸಾಸರು ನೋಡಿ, ತುಂಬ ಇಷ್ಟ. ಈ ಥರದಲ್ಲಿ ದೊಡ್ಡ ಸಾಮಾನಿಗೆ ಚಿಕ್ಕ ಸಾಮಾನು ತಂದ್ರೆ ತುಂಬ ಇಷ್ಟ. ಬಿಜಿ ಆಗ್ಬಿಟ್ಟಿದೀವಿ. ಈ ಮಕ್ಕಳು ಮನೆ ಸಾಮಾನೆಲ್ಲ ತೆಗೆದು ಇಡ್ತಾರೆ. ನನ್ನ ಮಗಳು ಈರುಳ್ಳಿನ ಬೆಳ್ಳುಳ್ಳಿಲಿ ಎಲ್ಲಾನು ಮಿಕ್ಸ್ ಮಾಡ್ತಾಳೆ. ಆ ಪಾತ್ರೆಗಳ ಜೊತೆ ಆಟ ಆಡ್ತಾನೆ. ಏನಪ್ಪ ಇದು ಕತೆ ನಮ್ಮದು. ಈ ಮಕ್ಕಳಿಗೆ ಆಟ ಸಾಮಾನ್ಯ ಸಿಕ್ಕಿಲ್ವೇನೋ, ಆ ಥರ ಮಾಡ್ತಾಳೆ ನೋಡಿ. ಪಾತ್ರೆನೆಲ್ಲ ಯಾವ ರೀತಿ ತಗೊಂಡು ಆಟ ಆಡ್ತಾವನೆ ಇವನು. ಬನ್ನಿ, ಬೆಲ್ಲದ ಚಹಾ ರೆಡಿ ಆಯಿತು. ಈಗ ಕುಡಿಯೋಣ, ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಹಾಗೆ ಮೈಂಡ್ ಕೂಡ ತುಂಬ ಫ್ರೆಶ್ ಆಗುತ್ತೆ. ಸಕ್ಕರೆ ಟೀ ಕುಡಿಯೋಕ್ಕಿಂತ ಬೆಲ್ಲದ ಚಹಾ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ಗೆ ಬೆಲ್ಲದ ಚಹಾ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳಿಗೋಸ್ಕರ ಮಾಡಿರೋದು ಈ ಚಹಾ. ಬನ್ನಿ ಕುಡಿಯೋಣಂತೆ. ಬಾ ಅಕ್ಷರ, ಕುಡಿಯೋಣ, ಟೀ ಕುಡಿಯೋಣ ಬಾರೆ. ಸರಿ, ಓಕೆ. ಕುಡಿತಾ ಇದ್ದೀವಿ ಬೆಲ್ಲದ ಚಹಾ, ತುಂಬ ಚೆನ್ನಾಗಿದೆ ಕುಡಿಯೋಕ್ಕೆ. ನೋಡಿ, ಚಿನ್ಕುಳಿಗಳು ಕುತ್ಕೊಂಡಿದ್ದಾವೆ, ನಮ್ಮ ಜೊತೆ ಕಂಪ್ನಿ ಕೊಡ್ತಾ ಇದ್ದಾರೆ ಕುತ್ಕೊಂಡು. ಅವನು ಬಟಾಣಿ ತಿಂತವನೆ, ಬೇಡ ಅಂದ್ರೂ ಟೀ ಕುಡಿಯೋ ಮಿಲ್ಕ್ ಕುಡಿಯೋ ಅಂದರೆ ಈಗ ಅದು ತಿಂತವನೆ. ಇವಳು ಬಿಸ್ಕಿಟ್ ತಿಂತಾಳೆ ಇದ್ದಾಳೆ. ನಾವು ಟೀ ಮಾಡ್ಕೊಂಡಿದ್ದೀವಿ ನೋಡಿ, ಬೆಲ್ಲದ ಚಹಾ ಕುಡಿಯೋಣ ಬನ್ನಿ. ಬೆಲ್ಲದ ಚಹಾನ ತುಂಬ ಏನಪ್ಪ ಇವಳು ಮಾತಾಡಲ್ಲ, ಅವಳೇ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ, ನಾನು ಮಾತಾಡ್ತೀನಿ. ಇವಾಗ ಫಸ್ಟ್ ವ್ಲಾಗ್ ಅಲ್ವಾ, ಅದಕ್ಕೆ ತುಂಬ ಮಾತಾಡಲ್ಲ. ಓಹೋ, ಹಾಗೇನಿಲ್ಲ. ಅವಳು
ಜಾಸ್ತಿ ಮಾತಾಡ್ತಾಳೆ, ನಾನು ಸ್ವಲ್ಪ ಕಡಿಮೆ ಮಾತಾಡ್ತೀನಿ. ಅವಳನ್ನ ಕೇಳಿ ಒಂದಕ್ಕೊಂದು ಜೋಡಿಸಿ ಮಾತಾಡ್ತಾಳೆ. ನೀವು ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಸೈಲೆಂಟು, ಅದಕ್ಕೆ ಜಾಸ್ತಿ ಮಾತಾಡ್ತಾ ಇಲ್ಲ ವಿಡಿಯೋದಲ್ಲಿ. ನಾವು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಟೈಮ್ ಪಾಸ್ಗೋಸ್ಕರ. ನಮ್ಗೆ ಅದಕ್ಕೆ ಇದಕ್ಕೆ ಅಂತ ನಾವೇನೂ ಇಲ್ಲ. ಅವರು ಮಾಡ್ತಾ ಇದ್ದಾರಲ್ವ, ನಮಗೂ ಬರುತ್ತೆ ಇಲ್ವೋ ನೋಡೋಣ, ಚೆನ್ನಾಗಿ ನಾವು ಒಂಥರ ಟೈಮ್ ಪಾಸ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ. ಟೈಮ್ ಪಾಸು ಅಂತಂದರೆ ಏನಪ್ಪ ಇವರು ಟೈಮ್ ಪಾಸ್ಗೋಸ್ಕರ ವಿಡಿಯೋ ಮಾಡಾಕ್ತಾ ಇದ್ದಾರಾ ಅಂತ ಅನ್ಕೋಬೇಡಿ. ಸುಮ್ಮನೆ ಏನು ನಮಗೂ ಒಂಥರ ಎಂಟರ್ಟೈನ್ಮೆಂಟು. ಮನೇಲೆ ನಮಗೂ ಕೂತು ಬೇಜಾರಾಗ್ತಾ ಇತ್ತಾ, ಮಕ್ಕಳು ಬೇರೆ ಆಟ ಆಡ್ತಾ ಇದ್ದ, ಅದಕ್ಕೋಸ್ಕರ ನೋಡೋಣ ಫಸ್ಟ್ ವಿಡಿಯೋ ಮಾಡಿ, ಫಸ್ಟ್ ಲಾಗ್ ಮಾಡಿ ನೋಡೋಣ ಯಾವ ಥರ ನಮಗೆ ರೆಸ್ಪಾನ್ಸಿಬಲ್ ಬರುತ್ತೆ ನಿಮ್ಮ ಕಡೆಯಿಂದ ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಲಾಗ್ ಮಾಡಿದ್ದೀವಿ. ಅದರಿಂದ ಯಾವ ರೀತಿ ನಮಗೆ ರೆಸ್ಪಾನ್ಸಿಬಲ್ ಬರುತ್ತೆ, ಯಾವ ರೀತಿ ಕಮೆಂಟ್ಸ್ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಈ ಲಾಗಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ನಿಮ್ಮ ಸಪೋರ್ಟು ನಮ್ಗೆ ಯಾವಾಗಲೂ ಇರಲಿ ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ. ನೋಡ್ರಿ, ಇಲ್ಲಿ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ, ಎಷ್ಟು ಕ್ಯೂಟಾಗಿದೆ. ಇವಳೇನು ತೊಗೊಂಡು ಬಂದು ನೋಡೋಣ ಬನ್ನಿ ಫ್ರೆಂಡ್ಸ್. ಏನೇನು ತೊಗೊಂಡು ಬಂದಿದ್ದಾಳೆ ನೋಡಿ. ನಾನು ತಿರುಪತಿಗೆ ಹೋಗಿದ್ದೆ, ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟು, ಶಾಪಿಂಗ್ ಮಾಡೋದಕ್ಕೆ ಉತ್ತಮವಾದ ಪ್ಲೇಸ್ ಅಂತ ಅನ್ಕೋಬೋದು. ನೋಡಿ ಇದು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ನೋಡಿ ಇದನ್ನು ತೊಗೊಂಬಂದಿದ್ದೀನಿ, ಇದರಲ್ಲಿ ಲಕ್ಷ್ಮೀ ಮೂರ್ತಿ ಇದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ಈ ಥರದ್ದೆಲ್ಲ ಕಲೆಕ್ಷನ್ನು ನಾನು ತೊಗೊಂಡಿದ್ದೀನಿ ಸಾರಿ ಮೇಲೆ ಹಾಕ್ಕೊಳ್ಳೋಕ್ಕೆ. ಈಗ ಬಂಗಾರ ನಾವು ಹೋಗುವಷ್ಟಿಲ್ಲ, ಯಾಕಂತಂದರೆ ತುಂಬ ರೇಟ್ ಆಗಿದೆ, ಗಗನ ಮುಟ್ಟಿದೆ ಬಂಗಾರದ ರೇಟು. ಆದ್ದರಿಂದ ನಾನು ಈ ಥರ ಕಲೆಕ್ಷನ್ನ ತಗೋತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ಕಲೆಕ್ಷನ್ ಇದೆ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನನಗೆ ಈ ಬಳೆನ ತಂದಿದ್ದೀನಿ, ಈ ಥರ ಬಳೆಗಳನ್ನು ತಂದಿದ್ದೀನಿ. ನಾನು ಅವನ್ನ ಎಳ್ದಾಡ್ದೆ, ಅವ್ರ ಅಮ್ಮನಿಗೂ ಕಂಪ್ಲೇಂಟ್ ಮಾಡಿದ್ದಾನೆ. ಈಗ ನೋಡಿ ತಾಯಿ ಮಗ ಯಾವ ಥರ ಆಟ ಆಡ್ತಾರೆ ನೋಡಿ ಎಷ್ಟು ಪ್ರೀತಿ ಬಂದಿದೆ ತಾಯಿ ಮಗ. ಸುಮ್ಮನೆ ಹಿಂಗೆ ಕೈ ಹಿಡ್ದು ಬಾರೋ ಅಂತ ಕರೆದ್ರೆ ಎಷ್ಟು ಅಳ್ತಾ ಇದ್ದ. ಈಗ ನೋಡಿ ಅವ್ರ ಅಮ್ಮನ ಹತ್ರ ಹೋಗಿ ಯಾವ ಥರ ನಾಟಕ ಮಾಡ್ತಾನೆ ಅವನು ನೋಡಿ. ಓಕೆ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅವಳು ಮನೆಗೆ ಹೋಗಬೇಕು, ಸ್ವಲ್ಪ ದೂರ ಆಗುತ್ತೆ, ಚಿಕ್ಕ ಮಗು ಇದೆ ಅಲ್ವಾ, ಅವಳನ್ನ ಕರ್ಕೊಂಡು ಹೋಗಬೇಕು. ಅವಳು ಮನೆಗೆ ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ಮತ್ತೆ ಇಬ್ಬರು ಸಿಕ್ಕಾಗ ಮತ್ತೆ ನನ್ನ ಮನೆಯಲ್ಲಿ ಲಾಗ್ ಮಾಡ್ತೀವಿ. ಬಾಯ್ ಬಾಯ್, ಗುಡ್ ನೈಟ್.